ಸನ್ಮಾನ ನಿನ್ನೆ ದಿವಸ ಏನು ಉಚ್ಚ ನ್ಯಾಯಾಲಯದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದರು. ಇದು ಸೂಕ್ತ ತನಿಖೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಕುಟುಂಬ ವರ್ಗದ ಸದಸ್ಯಗಳು ಫಲಾನುಭವಿಗಳು ಅಂಥೇಳಿ ನಿನ್ನೆ ಆದೇಶ ಕೋರ್ಟ್ನಲ್ಲಿ ತೀರ್ಪು ಬಂದ ನಂತರ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಪೆಂಡಿಂಗ್ ಇತ್ತು. ಜಡ್ಜ್ಮೆಂಟ್ ಪೆಂಡಿಂಗ್ ಏನಿತ್ತು ಇಂದು CRPC 156/C ಅಲ್ಲ 3 FIR ದಾಖಲು ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟಿದೆ, ಆದೇಶ ಮಾಡಿದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಿದ್ದೀನಿ. ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ರಾಜ್ಯದ ಜನ ನಿಮ್ಮ ಬಗ್ಗೆ ಗೌರವ ಇದೆ. ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೀರಿ, ಆದರೆ 2013-18 ಅಂದನೇ ಸಿದ್ದರಾಮಯ್ಯನವರು ನೀವಿಲ್ಲ. ಜನ ಮಾತಾಡ್ತಾ ಇದ್ದಾರೆ, ನಿಮಗೆ ಕುರ್ಚಿಗೆ ಫೆವಿಕೋಲ್ ಹಾಕಿ ಅಂಟ್ಕೊಂಡು ಕೂತಿದ್ದೀರಿ. ಭಂಡತನದಿಂದ ನಾನು ಏನೂ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತೀರಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಇದು ನೈತಿಕತೆ ಪ್ರಶ್ನೆ, ನಿಮ್ಮ ಗೌರವದ ಪ್ರಶ್ನೆ. ಒಂದು ಸರಿ ಕೋರ್ಟ್ ತೀರ್ಪು ಕೊಟ್ಟಾದಮೇಲೆ ಆ ಕುರ್ಚಿಯಲ್ಲಿ ಕೂರುವುದು ನಿಮಗೆ ಶೋಭೆ ಅಲ್ಲ, ನಿಮ್ಮ ಘನತೆಗೆ ಧಕ್ಕೆ ಬರುತ್ತೆ. ತಕ್ಷಣ ರಾಜೀನಾಮೆ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಯಾಕಂದರೆ ಅಧಿಕಾರದಲ್ಲಿ ಮುಂದುವರೆದರೆ ಅಧಿಕಾರವನ್ನು ದುರುಪಯೋಗ ಮಾಡಿಸೋದಕ್ಕೆ ಸರ್ಕಾರಿ ಯಂತ್ರ ಹಸ್ತಕ್ಷೇಪ ಮಾಡೋದಕ್ಕೆ ನಮ್ಮ ಏನು ಕೇಸಿದೆ, ಅವಕಾಶ ಇದೆ. ಏನು ಕೋರ್ಟು ಬಂಧಿಸ್ರಿ ಅಂತ ಹೇಳಿಲ್ಲ, ಮತ್ತೊಂದು ತನಿಖೆ ಆಗಲಿ. ನಿಮ್ಮ ಬಂದಿರತಕ್ಕಂಥ ಆರೋಪ ಇದೆ, ನೀವು ಡಬಲ್ ಬೆಂಚ್ಗೆ ಹೋಗ್ತಿರೋ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀರೋ, ನೀವೇ ಬಿಡಿದ್ದು. ಆದರೆ ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಂಗ್ರೆಸ್ಸಿನ ಭಾಳಷ್ಟು ಜನ ಸಚಿವರು ಹೇಳ್ತಾರೆ. ಕಾಂಗ್ರೆಸ್ನಲ್ಲಿ ಬೇಗುದಿ ಪ್ರಾರಂಭ ಆಗಿದೆ, ಒಳವರ್ತಗಳು. ಈ ದಾಖಲೆಗಳನ್ನು ಕೊಟ್ಟದ್ದು ಮೂಢ ಸಿದ್ದರಾಮಯ್ಯನವರ ಆಪ್ತರು ಅನ್ನೋದು ಮರಿಬಾರ್ದು. ಈ ದಾಖಲೆ ಕೊಡೋದು ಅವರೇ. ಅಧಿವೇಶನ ಚರ್ಚೆ ಮಾಡಿರಿ ವಾಲ್ಮೀಕಿ ಆಗನ ಬಗ್ಗೆ ಚರ್ಚೆ ಮಾಡಿದರೆ ಮೂಡೋದು ಯಾಕೆತ್ತಲ್ಲ ಅಂಥೇಳಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆ, ವಿರೋಧ ಪಕ್ಷ ನಾಯಕರ ರಾಜ್ಯಾಧ್ಯಕ್ಷರಿಗೆ, ಕಾಂಗ್ರೆಸ್ಸಿನ ಶಾಸಕರಿಗೆ ಕೇಳಿದ್ದು, ಕೆಲವು ಸಚಿವರು ಕೇಳಿದ್ದು. ತಾವುಗಳು 2009-10ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಮೇಲೆ ಆರೋಪ ಬಂತು, ಕೋರ್ಟಿಂದ ಏನು ಬಂದಲ್ಲ, ಲೋಕಾಯುಕ್ತದಲ್ಲಿ ಹೆಸರು ಬಂತು ಅಷ್ಟೇ. ಕೋರ್ಟೇನು ಅವ್ರಿಗೆ ಆದೇಶ ಆಗಿಲ್ಲ ಕೋರ್ಟಿಂದ. ಲೋಕಾಯುಕ್ತರ ಯಡಿಯೂರಪ್ಪನವರು ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದರು, ಆದರೂ ಲೋಕಾಯುಕ್ತ ಅವ್ರ ಹೆಸರು ಸೇರಿಸಿದ್ರು. ಅಲ್ಲಿ ಏನು ಲೋಕಾಯುಕ್ತರು ಸಬ್ಮಿಟ್ ಮಾಡಿದ ತಕ್ಷಣ ಸಿದ್ದರಾಮಯ್ಯನವರು, ಕಾಂಗ್ರೆಸ್ಸಿನ ಮುಖಂಡರುಗಳು, ಕೇಂದ್ರದ ಕಾಂಗ್ರೆಸ್ಸಿನ ನಾಯಕರು ಯಡಿಯೂರಪ್ಪನವರು ನೈತಿಕವಾದ ರಾಜೀನಾಮೆ ಕೊಡಬೇಕು ಅಂತೇಳಿ ಹೋರಾಟ ಮಾಡಿರಲ್ಲ. ಅಂದರೆ ಅಂದು ಆಡಿದಂಥ ಮಾತುಗಳನ್ನು ನಾವು ಇವತ್ತು ತಮಗೆ ನೆನಪಾಡಿ ಕೊಡ್ತಾ ಇದ್ದೀವಿ. ನಿನ್ನೆ ದಿವಸ ಕೋರ್ಟ್ನಲ್ಲಿ ಇದಾಗಿದೆ, ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆಗಿದೆ. ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ನೋಡಿ, ಇಲ್ಲಿ ಭಾಳಷ್ಟು ಜನರಿಗೆ ಕೆಲವು ಗೊಂದಲ ಇದೆ. ಯಾಕಂದರೆ ಅಧಿಕಾರ ದುರುಪಯೋಗ ಮಾಡಿ ತೋರಿಸ್ತಂದ್ರೆ ಒಂದು ಉದಾಹರಣೆ, ಬೈರಿತು ಸುರೇಶು ಈ ಮೂಢ ಸೈಟ್ಗಳು ಪ್ರಕರಣ ಬಯಲಿಗೆ ಬಂದಾದಮೇಲೆ ರಾತ್ರೋರಾತ್ರಿ ಮೈಸೂರಿಗೆ ಹೋಗಿ ಸ್ಪೆಷಲ್ ಫ್ಲೈಟ್ ವಿಶೇಷ ವಿಮಾನದಲ್ಲಿ ಹೋಗಿ ಅಧಿಕಾರಿಗಳನ್ನು
ಜೊತೆ ಚರ್ಚೆ ಮಾಡಿ ಇಡೀ ದಾಖಲೆಗಳನ್ನು ಬಂಡ್ಲುಗಟ್ಟಲೆ ಒತ್ಕೊಂಬಂದರು. ಎತ್ಕೊಂಡು ಬಂದು ಬೆಂಗಳೂರಿಗೆ ಬಂದರು. ಸನ್ಮಾನ್ಯ ಸಿದ್ದರಾಮಯ್ಯ ಹೇಳ್ತಾರೆ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ. ಆ ಕಪ್ಪು ಚುಕ್ಕಿಗಳ ಏನು ಅಕ್ಷರಗಳಿದ್ವಲ್ಲ ಅದ್ರ ಮೇಲೆ ಬಿಳಿ ಬಣ್ಣ ಹಚ್ಚಿ ಅದಕ್ಕೆ ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳಿದ್ರು. ಅದನ್ನು ವೈಟ್ ಮಾಡಿದರು. ಈ ಅಧಿಕಾರ ದುರುಪಯೋಗ ಮಾಡಿಸೋದಕ್ಕೆ 100% ಆಡಳಿತ ಇವತ್ತು ಯಂತ್ರ ದುರುಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾವು ಭಾರತೀಯ ಜನತಾ ಪಾರ್ಟಿ ರಾಜೀನಾಮೆ ಕೇಳ್ತಾ ಇದ್ದೀವಿ. ಹಂಗಾರೆ ಯಡಿಯೂರಪ್ಪನವ್ರಿಗೊಂದು ನ್ಯಾಯ, ನಿಮಗೊಂದು ನ್ಯಾಯವಾ? ಯಡಿಯೂರಪ್ಪನವ್ರು ನೈತಿಕ ಕೊಡ್ತು ರಾಜೀನಾಮೆ ಕೊಡಲಿಲ್ವಾ? ನಮ್ಮ ಹೋರಾಟ ಭ್ರಷ್ಟಾಚಾರದ ವಿರುದ್ಧ, ಸಿದ್ದರಾಮಯ್ಯನ ವಿರುದ್ಧ ಅಥವಾ ವ್ಯಕ್ತಿ ವಿರುದ್ಧ ಅಥವಾ ಯಾವುದೇ ಇದಲ್ಲ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅಂದು ಅಧಿವೇಶನದಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಬೆಂಗಳೂರಿಗೆ ಪಾದಯಾತ್ರೆ ನಡೀತಾ ಇರಲಿಲ್ಲ. ಚರ್ಚೆ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆಯಿತು. ಅಧಿವೇಶನವನ್ನು ಮೊಟಕುಗೊಳಿಸಿದ್ರಿ. ಜ್ವಲಂತ ಸಮಸ್ಯೆಗಳು ಚರ್ಚೆ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ನೀವು ಹಿಂದೆ ವಾಲ್ಮೀಕಿ ನಿಗಮ ನಡೆದಂಥ ಘಟನೆ ಏನು ಹೇಳಿದ್ರಿ? ಭ್ರಷ್ಟಾಚಾರ ಆಗಿಲ್ಲ, ನಾಗೇಂದ್ರ ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಹೇಳಿದರು. DK ಶಿವಕುಮಾರ್ ಏನು ಹೇಳಿದರು? ನಾನು ಕರೆಸಿ ಮಾತಾಡಿದೆ, ಏನು ತಪ್ಪು ಮಾಡಿಲ್ಲ ಅಂದರು. ಇದೇ ಸಿದ್ದರಾಮಯ್ಯನವ್ರು ಏನೂ ಭ್ರಷ್ಟಾಚಾರ ಆಗಿಲ್ಲ ಅಂತೇಳಿಲ್ಲ. 187 ಕೋಟಿ ಅದು ಎಲ್ಲೆಲ್ಲಿ ಗೊತ್ತು, ಎಲ್ಲ ಗೊತ್ತಿದೆ. ಮತ್ತು ಅದ್ರ ಬಗ್ಗೆ ಹೆಚ್ಚು ಉಲ್ಲೇಖ ಮಾಡೋಕ್ಕೆ ಇಚ್ಛೆ ಪಡೋಲ್ಲ. ಆಂಧ್ರ ಚುನಾವಣೆಗೆ ಹೋಯ್ತು ಅಥವಾ ಬಳ್ಳಾರಿಗೂ ಎಲೆಕ್ಷನ್ಗೆ ಹೋಯ್ತು. ಈಗ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆಗಲಿ ಅಂತೇಳಿದ್ರು. ಕೊನೆಗೆ ಅಧಿವೇಶನದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಅದನ್ನು ಒಪ್ಕೊಂಡ್ರಿ. ಇಲ್ಲ 187 ಕೋಟಿ ಅಲ್ಲ, 87 ಕೋಟಿ. ಹಂಗಾರೆ ಭ್ರಷ್ಟಾಚಾರ ಅಲ್ವ ಇದು? 87 ಕೋಟಿ. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು, ನಿನ್ನೆ 25 ಲಕ್ಷ ಕೊಡಿದಿರಿ. ಆ ಜೀವ ವಾಪಸ್ ಬರುತ್ತಾ? ಇವತ್ತಿಗೂ ನಾಗೇಂದ್ರ SIT ಮಾಡಿ ಅವರ ಹೆಸರನ್ನು ಕೈ ಬಿಟ್ಟಿದ್ದೀರಿ. ED ಅವರು ಅವ್ರ ಮೇಲೆ ಗುರುತರವಾದ ಭ್ರಷ್ಟಾಚಾರದ ಏನೋ ಇತ್ತಲ್ಲ ಅದನ್ನು ದಾಖಲೆ ಸಮೇತ ಪತ್ತೆ ಹಚ್ಚಿರಲ್ಲ. SIT ಮಾಡಿದ್ದು ಯಾರು, ಯಾವ ಉದ್ದೇಶಕ್ಕೋಸ್ಕರ? SIT ಮಾಡಿದ್ದು ರಕ್ಷಣೆ ಮಾಡೋದಕ್ಕೆ. ಹಿಂದೆ ಕೆಂಪಣ್ಣ ಆಯೋಗ ಅರ್ಕಾವತಿ ಲೇಔಟನ್ನು ತಮ್ಮನ್ನು ತಾವು ರಕ್ಷಣೆ ಮಾಡೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಕೆಂಪಣ್ಣ ಆಯೋಗ ಮಾಡ್ತೀವಿ. ಈಗಲೂ ಮತ್ತೆ ಏನಾದರೂ ಹೇಳ್ಬೋದು ನೀವು. ಅದಕ್ಕೋಸ್ಕರ ಪಾದಯಾತ್ರೆಗೆ ಅವಕಾಶ ಕೊಡಲಿಲ್ಲ ಅಲ್ಲ. ಇದು ಹೋರಾಟಕ್ಕೆ ಮೈಸೂರಿಗೆ ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಅಥವಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡರು ಹೋರಾಟಕ್ಕೆ ಹೊರಟ್ರೆ ನೀವು ಅಲ್ಲೆಲ್ಲೆಲ್ಲೇ ಬಂದಿಸಿ ತಡೆದ್ರಿ. ಪಾದಯಾತ್ರೆ ತಡೆಕಾಲ ನಿಮಗೆ. ಈ ಪಾದಯಾತ್ರೆ ಹೋರಾಟದ ಪ್ರತಿಫಲ ಯಶಸ್ವಿಯಾಗಿದೆ. ಭ್ರಷ್ಟಾಚಾರ ಜಗಜ್ಜಾಹೀರಾಗಿದೆ. ಅದನ್ನು ಮುಚ್ಚಾಕೋಕ್ಕೋಸ್ಕರ ಏನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯದವರ DK ಶಿವಕುಮಾರ್ ನೇತೃತ್ವದಲ್ಲಿ ಬೆಂಗಳೂರಿಂದ ಕೆಂಗೇರಿಯಿಂದ ಮೈಸೂರುವರೆಗೂ ನೀವು ಸಭೆಗಳು ಮಾಡಿರಿ. ಯಾವ ಪುರುಷಾರ್ಥಕ್ಕೋಸ್ಕರ ಸಭೆಗಳು ಮಾಡಿರಿ? ಏನು ಭ್ರಷ್ಟಾಚಾರ ಮಾಡಿದ್ವಿ ಅಂತೇಳಿ ನಿಮ್ಮನ್ನು ನೀವು ವೈಭವೀಕರಿಸಲಿಕ್ಕೆ ಪಾದಯಾತ್ರೆಗಳು ಮಾಡಿರಾ? ಅಥವಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಿಗೆ ಬೆದರಿಸೋಕ್ಕೋಸ್ಕರ ಪಾದಯಾತ್ರೆ ನೀವು ಸಭೆ ಸಮಾರಂಭಗಳು ಮಾಡಿರಾ? ಇವತ್ತು ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಮುಖ್ಯಮಂತ್ರಿಗಳ ಮೇಲೆ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಸರ್ಕಾರ ಸ್ಥಿರ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿಲ್ಲ. ಅದು ಯಾರು ಮುಖ್ಯಮಂತ್ರಿ ಹಾಕೋರು ನಿಮ್ಮ ಪಕ್ಷ ವೈಯಕ್ತಿಕ ವಿಚಾರ. ಇವತ್ತು ಹೈಕಮಾಂಡಿಗೆ ಕೇಳೋಕ್ಕೆ ಇಚ್ಛೆ ಪಡ್ತೀವಿ. ಕಾಂಗ್ರೆಸ್ಸಿನ ಹೈಕಮಾಂಡ್ ಬಲಿಷ್ಠ ಆಗಿದ್ದರೆ ನೀವು ರಾಜೀನಾಮೆ ಪಡೀರಿ. ಅವ್ರು ವಾಪಸ್ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಇರ್ಬೋದು, ಡಬಲ್ ಬೆಂಚ್ ಇರ್ಬೋದು, ಎಲ್ಲ ಅವಕಾಶ ಇದೆ. ಅವರು ನಿರಪರಾಧಿ ಅಂತ ಸಾಬೀತಾದರೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿರಿ ಯಾರು ಬೇಡ ಅಂತಾರೆ? ಅದು ಹಾಲಿನ ಅಭಿಷೇಕ ಮಾಡಿರಿ ಯಾರು ಬೇಡ ಅಂತ ಹೇಳ್ತಾರೆ?